ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಬೆಂಗಳೂರಿನ ಪೊಲೀಸರು ಒಂದು ಭರ್ಜರಿ ಭೇಟಿಯನ್ನೇ ಆಡಿದ್ದಾರೆ. ಬೆಳಗ್ಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿಯೊಬ್ಬ ರಾತ್ರಿ ಆಗ್ತಿದ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಉಗ್ರರ ಸಂಪರ್ಕಕ್ಕೆ ಹೋಗಿಬಿಡ್ತಾ ಇದ್ದ. ಅಲ್ಲಿಂದಲೇ ಉಗ್ರರ ವಿಷಯಗಳನ್ನು ತಿಳ್ಕೊತಾ ಇದ್ದ. ಅವನು ಎಷ್ಟು ಕಿರಾತಕ ಅಂದರೆ, ಬೆಂಗಳೂರಿನಲ್ಲಿ ಕೂತ್ಕೊಂಡೇ ಪಾಕಿಸ್ತಾನದ ಸೇನೆ ಮೇಲೆ ದಾಳಿ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದ. ಅದಕ್ಕಾಗಿ ಅಫ್ಘಾನಿಸ್ತಾನಕ್ಕೆ ಹೋಗೋ ತಯಾರಿಯನ್ನು ಕೂಡ ಆತ ಮಾಡಿಕೊಂಡಿದ್ದ. ಅಷ್ಟರಲ್ಲೇ ಪೊಲೀಸರು ಅವನನ್ನು ಹಿಡಿದು ಕಂಬಿ ಹಿಂದೆ ಕಳಿಸಿದ್ದಾರೆ. ಅವನ ವಿಚಾರಣೆ ಕೂಡ ನಡೀತಾ ಇದೆ. ಹಾಗಾದರೆ ಏನಿದು ಬೆಂಗಳೂರಿನಿಂದ ಪಾಕಿಸ್ತಾನದ ಕನೆಕ್ಷನ್? ಹಾಗೆ ಪಶ್ಚಿಮ ಬಂಗಾಳದ ಯುವಕನಿಗೆ ಪಾಕಿಸ್ತಾನದ ಮೇಲೆ ಯಾಕೆ ಅವನಿಗೆ ಸಿಟ್ಟು? ಪಾಕ್ ಸೇನೆಯ ಜೊತೆ ಪ್ರತಿಕಾರನೇ ಆದರೆ ನಮ್ಮ ಸೇನೆ ಜೊತೆಗೇನೆ ಅಥವಾ ನಮ್ಮ ಏಜೆನ್ಸಿಗಳ ಜೊತೆಗೇನೆ ಕೈ ಜೋಡಿಸ್ಬೋದಲ್ವಾ? ಅದು ಬಿಟ್ಟು ಅಫ್ಘಾನ್ ಉಗ್ರರ ಸಂಪರ್ಕಕ್ಕೆ ಯಾಕೆ ಹೋಗ್ತಿದ್ದಾನೆ? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಎಲ್ಲರೂ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಅನ್ನೋದು ಹೇಗಾಗಿದೆ ಅಂದರೆ ನೋಡಿ, ನಮ್ಮ ಕೈ ಬೆರಳ ತುದಿಗೆ ಇಡೀ ಜಗತ್ತನ್ನೇ ತಂದು ಕೂರಿಸಿದೆ. ಅಮೆರಿಕದಲ್ಲಿರುವ ಸ್ನೇಹಿತರ ಜೊತೆ ಕೂಡ ಸ್ನೇಹ ಮಾಡ್ಬೋದು, ರಷ್ಯಾದವರ ಜೊತೆ ಚಾಟ್ ಕೂಡ ಮಾಡ್ಬೋದು, ಆಫ್ರಿಕಾದಲ್ಲಿರುವ ಸ್ನೇಹಿತರ ಯೋಗಕ್ಷೇಮ ಕೂಡ ವಿಚಾರಿಸ್ಬೇಕಾ, ಪಾಕಿಸ್ತಾನದಲ್ಲಿನ ಉಗ್ರರ ಜೊತೆ ಕಲ್ಮ ಓದಬೇಕಾ, ಎಲ್ಲದಕ್ಕೂ ಕೂಡ ಸೋಷಿಯಲ್ ಮೀಡಿಯಾ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ. ಸೋಷಿಯಲ್ ಮೀಡಿಯಾದಿಂದ ಆಗ್ತಾ ಇರುವ ಅನಾಹುತಗಳು ಹೇಗಿವೆ ಅಂದರೆ, ಅವಳು ಯಾರೋ ಜಾರ್ಖಂಡ್ ಅವಳು ಬೆಂಗಳೂರಿಗೆ ಬಂದಿದ್ಲು. ಇಲ್ಲಿ ಇದ್ಕೊಂಡೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಆಪರೇಷನ್ ಸಿಂಧೂರ ನಡೀತಿದ್ದ ಸಂದರ್ಭದಲ್ಲಿ ಈ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ಗೆ ಮೆಸೇಜ್ ಕೂಡ ಕಳಿಸಿ, ನೀವು ಯುದ್ಧನ ಜೋರಾಗಿ ಮಾಡಿ ನಾವು ಒಳಗಿಂದಲೇ ಒಳಗೆ ಸಪೋರ್ಟ್ ಮಾಡ್ತೀವಿ ಅಂತ ಇಬ್ಬರು ಸೇರ್ಕೊಂಡು ಭಾರತನ ಗೆದ್ಬಿಡೋಣ ಅಂತೇಳಿ ಮೆಸೇಜ್ ಕೂಡ ಕಳಿಸಿದ್ದಂತೆ. ನಮ್ಮ ಏಜೆನ್ಸಿಗಳು ಸೋಷಿಯಲ್ ಮೀಡಿಯಾನ ಕೂಡ ಟ್ರ್ಯಾಕ್ ಮಾಡ್ತಾನೆ ಇರ್ತವೆ. ಇವಳ ಬಗ್ಗೆನೂ ಕೂಡ ಗೊತ್ತಾಯಿತು. ಬೇರೆ ಇನ್ಯಾವುದೇ ಪ್ರಕರಣದಲ್ಲಿ ಒಂದಷ್ಟು ಜನ ಕೂಡ ಅರೆಸ್ಟ್ ಕೂಡ ಆದರು. ಅವರು ಇವಳ ಬಗ್ಗೆ ಬಾಯ್ಬಿಟ್ರು. ಬೇರೆ ರಾಜ್ಯದ ಪೊಲೀಸರು ಕೂಡ ನಮ್ಮಲ್ಲಿಗೆ ಬಂದು ಅವಳನ್ನು ಎತ್ತಾಕೊಂಡು ಹೋದರು. ಇದೇ ರೀತಿ ಮತ್ತೊಬ್ಬ ಕೂಡ ಸಿಕ್ಕಿ ಬಿದ್ದಿದ್ದಾನೆ. ಅವನ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವಿಟಿಗಳ ಮೇಲೆ ಕಳೆದ 1 ತಿಂಗಳಿಂದ ಕಣ್ಣಿಟ್ಟಿದ್ದ ಪೊಲೀಸರು ಈಗ ಅವನನ್ನು ವಶಪಡಿಸಿಕೊಂಡಿದ್ದಾರೆ. ಅವನು ತನ್ನನ್ನು ತಾನು ಪಾಕ್ ವಿರುದ್ಧದ ಹೋರಾಟಗಾರ ಅಂತ ಹೇಳ್ಕೊಂಡಿದ್ದಾನೆ. ಪಾಕ್ ಸೇನೆಯ ಮೇಲೆ ರಿವೆಂಜ್ ತೀರಿಸಿಕೊಳ್ಳೋದಕ್ಕೆ TTP ಅಂದರೆ ಈ ತೆಹ್ರೀಕ್ ತಾಲಿಬಾನ್ ಪಾಕಿಸ್ತಾನ ಸಂಘಟನೆಯನ್ನು ಅವನು ಆಯ್ಕೆ ಮಾಡಿಕೊಂಡಿದ್ದಾನೆ. ಅಲ್ಲಿ ತರಬೇತಿ ಪಡೆಯೋದಕ್ಕೆ ಅಫ್ಘಾನಿಸ್ತಾನಕ್ಕೆ ಹೋಗಬೇಕು ಅಂತ ಅವನು ಪ್ಲ್ಯಾನ್ ಕೂಡ ಮಾಡಿದ್ನಂತೆ. ಅಷ್ಟರಲ್ಲೇ ಪೊಲೀಸರ ಕೈಗೆ ಅವನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಸ್ನೇಹಿತರೆ, ಕೇಳೋದಕ್ಕೆ ಒಂಥರ ವಿಚಿತ್ರ ಅನ್ನಿಸ್ಬೋದು. ಈ ಕಥೆಯ ನಾಯಕ ಪಶ್ಚಿಮ ಬಂಗಾಳದ ನಾರ್ತ್ ಪರಗಣ ಜಿಲ್ಲೆಯ ಹಸ್ಬುಲ್ಲಾ ಮಲ್ಲಿಕ್. 25 ವರ್ಷದ ಈ ಮಲ್ಲಿಕ್ ಜಿಗಣಿ ಇಂಡಸ್ಟ್ರಿಯ ಏರಿಯಾದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ. ಹೀಗಿದ್ದಾಗಲೇ ಅವನಿಗೆ ಸಾಮಾಜಿಕ ಜಾಲತಾಣದಲ್ಲಿ TTPಯ ನಂಟು ಶುರುವಾಗುತ್ತೆ. ಅವನು ತಾಲಿಬಾನ್ ಸಿದ್ಧಾಂತ, ಶರಿಯಾ ಕಾನೂನುಗಳು ಇವುಗಳಿಂದ ತುಂಬಾ ಇಂಪ್ರೆಸ್ ಆದವನು, ಇನ್ಫ್ಲುಯೆನ್ಸ್ ಕೂಡ ಒಳಗಾಗಿದ್ದ. ಹೀಗಾಗಿನೇ ಸೋಷಿಯಲ್ ಮೀಡಿಯಾದಲ್ಲಿ TTPಯ ವಿಷಯಗಳನ್ನು ಶೇರ್ ಮಾಡ್ತಾನೆ ಇದ್ದ. ಅಷ್ಟಕ್ಕೆ ನಿಲ್ಲ, ಅಫ್ಘಾನಿಸ್ತಾನ ಮೂಲದ ಇಮ್ರಾನ್ ಅಹಿಂದರ್ ಅನ್ನೋ ವ್ಯಕ್ತಿಯ ಜೊತೆಗೆ ಇವನ ಸಂಪರ್ಕ ಶುರುವಾಗುತ್ತೆ. ಇದೆಲ್ಲವನ್ನು 1 ತಿಂಗಳಿನಿಂದ ಗಮನಿಸ್ತಾ ಇದ್ದ ಪೊಲೀಸರು ಅವನನ್ನು ಎತ್ತಕೊಂಡು ಹೋಗಿದ್ದಾರೆ. ಅವನ ಜೊತೆಯಲ್ಲೇ ಇದ್ದ ಇನ್ನೊಬ್ಬ ವ್ಯಕ್ತಿ ಕೂಡ ಎಸ್ಕೇಪ್ ಆಗಿದ್ದಾನೆ. ಅವನನ್ನು ಕೂಡ ಹುಡುಕೋ ಕೆಲಸ ನಡೀತಾ ಇದೆ. ಸೊ ಹೀಗೆ ಮಲ್ಲಿಕ್ನನ್ನು ಹಿಡ್ಕೊಂಡು ಬಂದ ಪೊಲೀಸರು ಸಿಂಪಲ್ ಆಗಿ ಅವನಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಅವನು ತನಗೆ ಪಾಕಿಸ್ತಾನದ ವಿರುದ್ಧ ಇರೋ ದ್ವೇಷದ ಕಥೆಯನ್ನು ಹೇಳ್ತಾನೆ. ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾನೆ. ಪಾಕಿಸ್ತಾನದಲ್ಲಿನ ಸೈನ್ಯ ಅಲ್ಲಿನ ಮುಸ್ಲಿಮರ ಮೇಲೆ ಅನಾಗರಿಕ ದಾಳಿಯನ್ನು ಮಾಡ್ತಾ ಇದೆಯಂತೆ. ಮಸೀದಿಗಳನ್ನು ಹಾಳು ಮಾಡುವುದರ ಜೊತೆಗೆ ಇಸ್ರೇಲ್ ವಿರುದ್ಧ ಕಠಿಣ ನಿಲುವನ್ನು ತಗೊಳ್ಳೋದ್ರಲ್ಲಿ ಎಡುತ್ತಾ ಇದೆ ಅಂಥೇಳಿ ಪಾಕಿಸ್ತಾನ ವಿಫಲ ಆಗಿದೆ ಅಂಥೇಳಿ ಅಸೀಮ್ ಮುನೀರ್ ಮತ್ತು ಅಮೆರಿಕ ಮಾತು ಕೇಳ್ಕೊಂಡು ಇಸ್ರೇಲ್ಗೆ ಸಹಾಯ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಇದು ಇಸ್ಲಾಂಗೆ ಮಾಡ್ತಾ ಇರುವ ದ್ರೋಹ. ಹೀಗಾಗಿನೇ ತನಗೆ ಪಾಕ್ ಸೇನೆಯ ವಿರುದ್ಧ ಸಿಕ್ಕಾಪಟ್ಟೆ ಸಿಟ್ಟು ಅಂತ ಹೇಳಿರೋ ಮಲ್ಲಿಕ್ ಪಾಕಿಸ್ತಾನ ಸೇನೆಯ ಮೇಲೆ ದಾಳಿ ಮಾಡೋದಕ್ಕೆ TTP ಸೇರಬೇಕು ಅಂತ ಅಂದ್ಕೊಂಡಿದ್ದೆ ಅನ್ನೋ ವಿಷಯನೂ ಕೂಡ ಇಲ್ಲಿ ಬಾಯ್ಬಿಟ್ಟಿದ್ದಾನೆ. ಇನ್ನು ದಾಳಿ ಮಾಡೋದೇನೋ ಸುಲಭನೇ, ಅದಕ್ಕೆ ಟ್ರೈನಿಂಗ್ ಬೇಕಲ್ಲ. ಅದಕ್ಕಾಗಿ ಅವನು ಆಯ್ಕೆ ಮಾಡಿಕೊಂಡಿದ್ದು ಅಫ್ಘಾನಿಸ್ತಾನಕ್ಕೆ ಹೋಗಿ ಅಲ್ಲಿ ಟ್ರೈನಿಂಗನ್ನು ತಗೊಂಡು ಆ ನಂತರ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ದಾಳಿ ಮಾಡೋ ಪ್ಲಾನನ್ನು ಕೂಡ ಅವನು ಇಟ್ಕೊಂಡಿದ್ದ. ಈಗಾಗಲೇ ಪಾಸ್ಪೋರ್ಟನ್ನು ಕೂಡ ಅವನು ಮಾಡಿಸ್ಕೊಂಡಿದ್ದ. ವೀಸಾಗೆ ಅಪ್ಲೈ ಮಾಡಿದ್ದಂತೆ, ಆದರೆ ಅವನಿಗೆ ಅಫ್ಘಾನಿಸ್ತಾನ ವೀಸಾ ಸಿಗಲಿಲ್ಲ. ಅವನು ಅಫ್ಘಾನಿಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಂತ ಅವನು ಅಫ್ಘಾನ್ ಸಂಪರ್ಕವನ್ನು ಕಟ್ ಮಾಡಿಕೊಂಡ ಅನ್ಕೋಬೇಡಿ. ಸೋಷಿಯಲ್ ಮೀಡಿಯಾ ಮೂಲಕ ಅವನು ಅಫ್ಘಾನಿಸ್ತಾನದಲ್ಲಿರುವ TTPಯ ಹ್ಯಾಂಡ್ಲರ್ಗಳ ಸಂಪರ್ಕದಲ್ಲೇ ಇದ್ದ ಅನ್ನೋ ಮಾಹಿತಿ ಕೂಡ ಈಗ ಹೊರಬೀಳ್ತಾ ಇದೆ. ಅಷ್ಟೇ ಅಲ್ಲ, ಅವನು ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ತಯಾರಾಗ್ತಾ ಇದ್ದರೆ ಅವನನ್ನು ನಮ್ಮ ಪೊಲೀಸರು ಅರೆಸ್ಟ್ ಯಾಕೆ ಮಾಡಬೇಕು? ಬಿಟ್ಟು ಕಳಿಸಿದರೆ ಇವರೇ ಕರ್ಕೊಂಡು ಹೋಗಿ ಅಫ್ಘಾನಿಸ್ತಾನದ ಗಡಿ ಹತ್ರ ಬಿಟ್ಟು ಬಂದುಬಿಡ್ತಿದ್ರು ಅಂತ ನೀವು ಅನ್ಕೋಬೋದು. ಅಲ್ಲಿಗೆ ಹೋಗಿ ಇವನು ಏನೋ ಮಾಡ್ಕೊತ ಇದ್ದ,
ಅಂತ ಅನ್ಕೋಬಹುದು. ಸ್ನೇಹಿತರೆ, ಈ ಉಗ್ರರ ವಿಷಯದಲ್ಲಿ ಹಾಗೆ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಅವನು ಪಾಕಿಸ್ತಾನದ ಸೇನೆಯ ಮೇಲೆ ಸಿಟ್ಟು ಮಾಡಿಕೊಂಡಿರೋದು ಅವರು ಇಸ್ಲಾಂ ದ್ರೋಹ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಹೊರತು ಭಾರತಕ್ಕವರು ಶತ್ರುಗಳಂತಲ್ಲ. ಯಾವ ಮನುಷ್ಯ ಮತದ ಆಧಾರದ ಮೇಲೆ ಯಾರನ್ನು ದ್ವೇಷ ಮಾಡ್ತಾನೆ, ಇನ್ಯಾರನ್ನು ಪ್ರೀತಿ ಮಾಡ್ತಾನೆ ಅಂದರೆ ಅವನು ನಾಳೆ ಕೂಡ ಹಿಂಗೆ ಇರ್ತಾನೆ ಅಂತೀನಿ ಹೇಳೋಕ್ಕಾಗಲ್ಲ. ಅಫ್ಘಾನಿಸ್ತಾನದಲ್ಲಿ ಟ್ರೈನಿಂಗ್ ತಗೊಂಡು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಮತ್ತಿನ್ಯಾರದೋ ಇನ್ಫ್ಲುಯೆನ್ಸ್ಗೆ ತುತ್ತಾಗಿ ಮತ್ತೆ ಅಲ್ಲಿಂದ ಭಾರತಕ್ಕೆ ವಾಪಸ್ ಬಂದು ಭಾರತದ ವಿರುದ್ಧ ಅವನು ಕೆಲಸ ಮಾಡೋದಿಲ್ಲ ಅಂತ ಹೇಳೋದು ಹೇಗೆ? ಇಸ್ಲಾಮಿನ ಕಾರಣಕ್ಕೆ ಪಾಕಿಸ್ತಾನದ ಸೇನೆಯ ಮೇಲೆ ದಾಳಿ ಮಾಡಬೇಕು ಅಂದ್ಕೊಳ್ಳೋವನು ನಾಳೆ ಭಾರತದಲ್ಲಿ ಕಾಫಿರರ ವಿರುದ್ಧ ದುಷ್ಕೃತ್ಯಗಳನ್ನು ಇವನು ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ಈಗ ಪಾಕಿಸ್ತಾನದಲ್ಲೇ ನೋಡಿ, ಅವರು ಸಾಕಿರೋ ಉಗ್ರರು ಇವತ್ತು ಅವರಿಗೆ ಶತ್ರುಗಳಾಗ್ತಾ ಇದ್ದಾರೆ. ಹೀಗಾಗಿ ಇವನನ್ನು ಬೆಂಗಳೂರಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಇತ್ತೀಚೆಗೆ ನಮ್ಮಲ್ಲಿ ಇಸ್ಲಾಮಿಕ್ ಉಗ್ರವಾದ ಅನ್ನೋದು ಸೈಲೆಂಟಾಗಿ ಬೆಳೀತಾನೆ ಇದೆ. ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಇಲ್ಲಿ ಸಾಕಷ್ಟು ಜನ ಬಂದು ಅಡಗಿ ಕೂತಿದ್ದಾರೆ. ನಾವು ಕೂಡ ನಮ್ಮಲ್ಲಿ ಕೆಲಸ ಮಾಡೋರನ್ನ ಉತ್ತರ ಭಾರತದಿಂದ ಬಂದವರು ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಎಷ್ಟು ಜನ ಬಾಂಗ್ಲಾದೇಶಿಗಳಿದ್ದಾರೆ, ಹಾಗೆ ಎಷ್ಟು ಜನ ಪಾಕಿಸ್ತಾನಿಗಳಿದ್ದಾರೆ ಅನ್ನೋದು ನಮಗೆ ಕೂಡ ಗೊತ್ತಾಗೋದಿಲ್ಲ. ಸ್ನೇಹಿತರೆ, ಕರ್ನಾಟಕ ಒಂದರಲ್ಲೇ ಸುಮಾರು 19 ಲಕ್ಷಕ್ಕೂ ಅಧಿಕ ಜನರು ಬಾಂಗ್ಲಾದೇಶಿಯರಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲನ್ನು ಎಬ್ಬಿಸಿದೆ. ಇನ್ನು ನಮ್ಮ ಪೊಲೀಸರು ಬಾಂಗ್ಲಾದೇಶಿಯರನ್ನ ಹುಡುಕೋದು ಬಿಟ್ಟು ಯಾರು ಬಾಂಗ್ಲಾದೇಶಿಗಳಿದ್ದಾರೆ ಅನ್ನೋ ಮಾಹಿತಿಯನ್ನು ಪೊಲೀಸರಿಗೆ ಕೊಡೋದಕ್ಕೆ ಹೋಗ್ತಾ ಇರೋ ಅಂಥವ್ರ ಮೇಲೆ ಪ್ರಕರಣವನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಪಾಪ ಬಿಡಿ, ಅವರು ಈ ಸೂರ್ಯಕಾಂತಿ ಹೂವಿದ್ದಂಗೆ ಪವರ್ ಸೆಂಟ್ರಲ್ಲಿ ಯಾರು ಕೂತಿರ್ತಾರೋ ಅವ್ರು ಏನು ಹೇಳ್ತಾರೋ ಅದನ್ನೇ ಅವರು ಪೊಲೀಸರು ಫಾಲೋ ಮಾಡ್ತಾರೆ. ಅವರನ್ನು ಅನ್ನೋದ್ರಲ್ಲಿ ಅರ್ಥನೂ ಕೂಡ ಇಲ್ಲ. ನೋಡಿ, ನಿನ್ನೆ ಭಾರತ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇತ್ತು. ಆ ಸಂದರ್ಭದಲ್ಲೇ ಪಶ್ಚಿಮ ಬಂಗಾಳ ಮೂಲದ ಕೋಲ್ಕತ್ತಾದಲ್ಲಿ ಅಡಗಿ ಕೂತಿದ್ದ ಪಾಕ್ ಮೂಲದ ಪ್ರಜೆಯೊಬ್ಬನನ್ನು ಅಲ್ಲಿನ STF ಅರೆಸ್ಟ್ ಮಾಡಿದೆ. ಬಂಧಿತನನ್ನು ರಾಣಾ ರೌಫ್ ಅಲಿಯಾಸ್ ವಹಾಬ್ ಅಲಂ ಅಂತ ಕೂಡ ಗುರುತಿಸಲಾಗಿದೆ. ಇವನು ಪಾಕಿಸ್ತಾನದ ಫೈಜಾಬಾದ್ನ ನಿವಾಸಿಯಾಗಿದ್ದು ಕೋಲ್ಕತ್ತಾದ ಥೋಪ್ಸಿಯಾ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದ. ಅವನಿಗೆ ISIನ ನಂಟು ಕೂಡ ಇತ್ತು. 6 ಬಾರಿ ನೇಪಾಳದ ಮೂಲಕ ಭಾರತಕ್ಕೆ ಹೋಗಿ ಬಂದು ಮಾಡ್ತಾ ಇದ್ದ ಅನ್ನೋ ದಾಖಲೆ ಕೂಡ ಈಗ ಸಿಕ್ಕಿದೆ. ಇನ್ನು ಇವನು ಕೋಲ್ಕತ್ತಾದಿಂದ ಬಾಂಗ್ಲಾದೇಶಕ್ಕೆ ಹೋಗೋದಕ್ಕೆ ಸಿದ್ಧ ಮಾಡ್ಕೊತ ಇದ್ದ. ಅಷ್ಟರಲ್ಲೇ ಇವನನ್ನು ಸೂಕ್ತ ಮಾಹಿತಿ ಮೇರೆಗೆ ಇವನನ್ನು ನಾರ್ತ್ 24 ಪರಗಣ ಜಿಲ್ಲೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಒಂದು ವೇಳೆ ಇವನಲ್ಲಿ ಮಿಸ್ ಆಗಿಬಿಟ್ಟಿದ್ರೆ ಹಬ್ರಾ ಗಡಿ ಮೂಲಕ ಬಾಂಗ್ಲಾಗೆ ಹೋಗಿಬಿಡ್ತಿದ್ದ. ಅಲ್ಲಿಂದ ಇನ್ನೊಮ್ಮೆ ಮತ್ಯಾವುದೋ ಇನ್ನೊಂದು ಗಡಿಯ ಮೂಲಕ ಮತ್ತೆ ಭಾರತಕ್ಕೆ ಬರೋ ಪ್ರಯತ್ನವನ್ನು ಕೂಡ ಅವನು ಮಾಡ್ತಾ ಇದ್ದ. ಇನ್ನು ವಿಚಿತ್ರ ಏನು ಗೊತ್ತಾ, ಇವನು ಬಳಿ ಕೂಡ ಭಾರತದ ಆಧಾರ್ ಕಾರ್ಡು ಹಾಗೆ ವೋಟರ್ ಕಾರ್ಡ್ಗಳು ಸಿಕ್ಕಿವೆ. ಅವುಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಂಧಿತ ರಾಣಾ ತನ್ನ ಪುರಾಣವನ್ನು ಬೆಚ್ಚಿಟ್ಟಿದ್ದಾನೆ. 12 ವರ್ಷಗಳ ಹಿಂದೆಯೇ ಇವನು ಪಾಕಿಸ್ತಾನದಿಂದ ಕಾಠ್ಮಂಡು ಮೂಲಕ ಭಾರತಕ್ಕೆ ಬಂದಿದ್ದಂತೆ. ಇವನೊಬ್ಬ ಕುಶಲಕರ್ಮಿ, ಅಂದರೆ ಈ ಮರಗೆಲಸಗಾರ ನೈಪುಣ್ಯತೆಯನ್ನು ಕೂಡ ಹೊಂದಿದ್ದ ಅಂತ ಹೇಳಲಾಗ್ತದೆ. ಹೀಗಾಗಿ ಕೋಲ್ಕತ್ತಾದ ಥೋಪ್ಸಿ ಪ್ರದೇಶದ ಫರ್ನಿಚರ್ ವ್ಯಾಪಾರಿ MD ಇಜಾಜ್ ಅನ್ನೋವನು ಸಂಪರ್ಕಕ್ಕೆ ಇವನು ಬಂದು ಆನಂತರ ಇಜಾಜ್ ಇವನನ್ನು ಕೋಲ್ಕತ್ತಾಗೆ ಕರ್ಕೊಂಡು ಬಂದು ಅಲ್ಲಿ ಸೆಟಲ್ ಮಾಡಿದ್ದಾನೆ. ಈ ಇಜಾಜ್ ಇವನಿಗೆ ನಕಲಿ ಐಡೆಂಟಿ ಕಾರ್ಡನ್ನು ಕೂಡ ಮಾಡಿಸಿಕೊಟ್ಟಿದ್ದ ಅನ್ನೋ ಮಾಹಿತಿ ಕೂಡ ಈ ರೌಫ್ ಹೊರಹಾಕಿದ್ದಾನೆ. ಹಾಗೆ ನೋಡಿದರೆ ಇಲ್ಲಿ ಕಠಿಣ ಶಿಕ್ಷೆ ಆಗ್ತಾ ಇರೋದು ಈ ರೋಪ್ಗೆಲ್ಲ ಬದಲಾಗಿ ಇವನು ಕರ್ಕೊಂಬಂದು ಏನು ಇವು ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡ್ ಮಾಡಿಸಿದ್ನಲ್ಲ ನಮ್ಮ ದೇಶದ ಪ್ರಜೆ ಅಂದ್ಕೊಂಡಿರೋ ಇವನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ನೋಡಿ, MG ಇಜಾಜ್ ಇವನಿಗೆ ಶಿಕ್ಷೆ ಆಗಲೇಬೇಕು. ನಮ್ಮಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಥರದ ದ್ರೋಹಿಗಳು ಕೂಡ ಇದ್ದಾರೆ. ಇವರು ಅಕ್ರಮ ಬಾಂಗ್ಲಾದೇಶಿ ಪಾಕಿಸ್ತಾನ ಯಾವ ಬೇಕಾದರೂ ಕೂಡ ಆಗಿರಲಿ, ಅವನಿಂದ ನಾಲ್ಕಾಣಿ ಲಾಭ ಬರುತ್ತೆ ಅಂದರೆ ಸಾಕು, ಅವನು ತಮ್ಮ ಮತಕ್ಕೆ ಸೇರಿದವನು ಅನ್ನಿಸ್ಬಿಟ್ರೆ ಅವನನ್ನು ಕರ್ಕೊಂಡು ಹೋಗಿ ತಮ್ಮ ಮನೆಯಲ್ಲೇ ಆಶ್ರಯ ಕೊಟ್ಬಿಡ್ತಾರೆ. ಅವನಿಗೆ ಬೇಕಾದ ಎಲ್ಲ ದಾಖಲೆಗಳನ್ನು ಕೂಡ ಇವರೇ ಕ್ರಿಯೇಟ್ ಮಾಡಿ ಕೊಟ್ಬಿಡ್ತಾರಂತ. ಆ ದ್ರೋಹಿಗಳನ್ನು ಮಟ್ಟ ಹಾಕದೇ ಇದ್ದರೆ ಈ ಅಕ್ರಮ ವಲಸಿಗರು ಭಯೋತ್ಪಾದನೆಯ ಸಮಸ್ಯೆಯನ್ನು ಈ ದೇಶದಲ್ಲಿ ಕಡಿಮೆ ಆಗೋದಿಲ್ಲ. ಇನ್ನು ಈ ರೋಪ್ನನ್ನು ಬಂಧಿಸೋಕ್ಕೂ ಮೊದಲು ಕಳೆದ ಜುಲೈ 30ನೇ ತಾರೀಕು ಪಶ್ಚಿಮ ಬಂಗಾಳದ ಪೊಲೀಸರು ಹಮಿ ಮೊಂಡಲ್ ಅನ್ನೋನನ್ನು ಕೂಡ ಅರೆಸ್ಟ್ ಮಾಡಿದರು. ಈ ಹಮಿ ಐಸಿಸ್ ಮತ್ತು ಜೈಸೆ ಸಂಘಟನೆಯ ಸಂಪರ್ಕದಲ್ಲಿದ್ದ ಹಾಗೆ ಬಂಗಾಳದ ಪೂರ್ವ ಬರದಾಮ್ನ ಜಿಲ್ಲೆಯಲ್ಲಿ ವಾಸ ಮಾಡ್ತಿದ್ದ ಖಚಿತ ಬೇಹುಗಾರಿಕೆ ಮಾಹಿತಿಯ ಮೇರೆಗೆ ಇವನನ್ನು ಪೊಲೀಸರು ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಜೈಸೆ ಸಂಘಟನೆ ಮತ್ತು ISI ಆಳವಾಗಿ ಬೇರಿರುವುದು ಗೊತ್ತಾಗ್ತಾ ಇದೆ. ಹಾಗೆ ಈ ಶಹಜಾಬ್ದು ಭಟ್ಟ ಗ್ಯಾಂಗ್ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಸುಳಿವು ಸಿಕ್ಕಿದೆ. ಇಲ್ಲಿ ಅಮೀನ್ ಅಸೋಸಿಯೇಟೆಡ್ ಮತ್ತು ಈ ಗರ್ಲ್ ಫ್ರೆಂಡ್ ಕೂಡ ಆಗಿರುವ ಜಾರ್ಖಂಡ್ ಮೂಲದ ಅರ್ಪಿತ್ ಸರ್ಕಾರ್ ಅನ್ನೋ ಯುವತಿಯನ್ನು ಹಾಗೆ ಆದಿತ್ಯ ಸಿಂಗ್ ಅನ್ನೋನನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಇನ್ನು 3 ಕೂಡ ಅರೆಸ್ಟ್ ಮಾಡಲಾಗಿದ್ದು ಅವರು ಐಸಿಸ್ಗಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಈ ಪಾಕಿಸ್ತಾನಿ ಬೇಹುಗಾರಿಕೆ ಏಜೆನ್ಸಿಗೆ ಭಾರತದ ಸಿಂಹಗಳನ್ನು
ಸ್ಮಗ್ಲಿಂಗ್ ಮಾಡ್ತಾ ಇದ್ದ ಆರೋಪವನ್ನು ಕೂಡ ಈ ಬಂಧಿತರು ಎದುರಿಸ್ತಾ ಇದ್ದಾರೆ. ಅವರನ್ನು ರಶೀದುಲ್ ಹಕ್, ನೂರ್, ರಾಶಿದುನ್ ಅಲಿ ಮತ್ತು ಶಫೀಕುಲ್ ಇಸ್ಲಾಂ ಅಂತ ಕೂಡ ಗುರುತಿಸಲಾಗಿದೆ. ಇವರು ಭಾರತದಲ್ಲಿ ISIನ ಅಂಡರ್ ಕವರ್ ಏಜೆಂಟ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ರು ಅಂತ ಪೊಲೀಸ್ ಮೂಲಗಳು ತಿಳಿಸ್ತವೆ. ಇನ್ನು ಉತ್ತರ ಪ್ರದೇಶದ ಬಲರಾಂಪುರದ ನಿವಾಸಿ ಶಹರೋಜ್ ಅಹ್ಮದ್ ಅನ್ನೋನನ್ನ ಕೂಡ ಬಂಧಿಸಲಾಗಿದೆ. ಇವನು ISIಗೆ ನೆರವು ಕೊಡ್ತಾ ಇದ್ದ ಅನ್ನೋ ಆರೋಪವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಇವನು ಕೂಡ ಈ ಶಹಜಾದ್ ಭಟ್ಟಿ ಗ್ಯಾಂಗ್ನ ಸದಸ್ಯ ಅನ್ನೋದು ವಿಚಿತ್ರ. ಸ್ನೇಹಿತರೆ, ಈ ಸಹರೋಸ್ ಕೂಡ ಸಿಕ್ಕಿಬಿದ್ದಿರೋದು ಸೋಷಿಯಲ್ ಮೀಡಿಯಾದಿಂದಲೇ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ರೇವ್ ಶೂಟರ್ಸ್ ವಾಂಟೆಡ್ ಅನ್ನೋ ಒಂದು ಪೋಸ್ಟ್ ಕೂಡ ಕಾಣಿಸ್ತಂತೆ. ಅದಕ್ಕೆ ಈ ಶಹರೋಸ್ ರಿಪ್ಲೈ ಮಾಡ್ತಿದ್ದಂತೆ ಅದು ಅವನ ಕೊಟ್ಟ ರಿಪ್ಲೈ ಏನು, ನನಗಿಂತ ಬ್ರೇವ್ ಶೂಟರ್ ಇನ್ಯಾರಿದ್ದಾರೆ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಆ ಪೋಸ್ಟ್ ಮಾಡಿದ್ದವನು ಇವನ ಜೊತೆ ಸಂಭಾಷಣೆಯನ್ನು ಶುರು ಮಾಡಿದ್ದಾರೆ. ಮೊದಲಿಗೆ ಫೇಸ್ಬುಕ್ನ ಮೆಸೆಂಜರ್ ಮೂಲಕ ಶುರುವಾದ ಮಾತುಕತೆ ಆನಂತರ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳನ್ನು ತಲುಪಿದೆ. ಇವನು ಮುಂಬೈನಲ್ಲಿ ವಾಸ ಮಾಡ್ತಾ ಇದ್ದ. ಹಾಗೆ ಅರೆಸ್ಟ್ ಆಗುವ 2 ದಿನಗಳ ಮುಂಚೆ ಅಷ್ಟೇ ಬಲರಾಂಪುರಕ್ಕೆ ಬಂದಿದ್ದ. ಇದಲ್ಲದೆ ಮುಂಬೈನಲ್ಲಿ ಇದ್ದಾಗಲೇ ದೇಶ ವಿರೋಧಿ ಚಟುವಟಿಕೆಗಳಿಗೆ 5,000 ರೂಪಾಯಿ ಅಷ್ಟು ದೇಣಿಗೆಯನ್ನು ಕೂಡ ಕೊಟ್ಟಿದ್ದ ಅನ್ನೋ ಮಾಹಿತಿ ಕೂಡ ಇಲ್ಲಿ ಬಹಿರಂಗಗೊಂಡಿದೆ. ಅವನ ವಿರುದ್ಧ BNS ಅಡಿಯಲ್ಲಿ ಕೇಸು ದಾಖಲಾಗಿದೆ. ಇದೇ ರೀತಿ ಜೂನ್ 15ನೇ ತಾರೀಕು ದೆಹಲಿಯಲ್ಲಿ 7 ಮಂದಿ ISI ಪ್ರೇರಿತ ಭಯೋತ್ಪಾದಕರ ತಂಡವನ್ನು ಬಂಧಿಸಲಾಗಿದೆ. ದೆಹಲಿಯ ಈಸ್ಟರ್ನ್ ರೇಂಜ್ ಸ್ಪೆಷಲ್ ಟೀಮ್ ಈ ಕಾರ್ಯಾಚರಣೆಯನ್ನು ಮಾಡಿದ್ದು. ಈ ಗ್ಯಾಂಗ್ ಪಾಕಿಸ್ತಾನದ ISI ಹೇಳಿದ ಹಾಗೆ ಭಯೋತ್ಪಾದಕ ಕೃತ್ಯಗಳನ್ನು ಮಾಡೋದಕ್ಕೆ, ಡ್ರಗ್ಸ್ ಸಪ್ಲೈ ಮಾಡೋದಕ್ಕೆ, ಭಾರತದ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನು ಕೊಡೋದಕ್ಕೆ ಬಳಕೆ ಆಗ್ತಾ ಇತ್ತಂತೆ. ವಿಚಿತ್ರ ಅಂದರೆ ಇಲ್ಲಿ ಕೂಡ ಈ ಶಹಜಾದ್ ಭಟ್ಟಿಯ ನೆರಳೆ ಕಾಣ್ತಾ ಇದೆ. ಸ್ನೇಹಿತರೆ, ಈ ಶಹಜಾದ್ ಭಟ್ಟಿ ಯಾರು ಅನ್ನೋ ಬಗ್ಗೆ ಈ ಹಿಂದೆ ಒಂದು ವಿಡಿಯೋ ಕೂಡ ನಾವು ಮಾಡಿದ್ವಿ. ಸ್ನೇಹಿತರೆ, ಇನ್ನು ಈ ಬಂದಿದ್ದರಲ್ಲಿ ಅನಾಸ್, ಮೋಹಿತ್, ದೀಪಕ್, ಆರಿಫ್ ಹಾಗೆ ರಣಬೀರ್ ಸಿಂಗ್, ಶಬೀರ್, ಜತನ್ ಅಂತ ಗುರುತಿಸಲಾಗಿದೆ. ಈ ಭಟ್ಟಿ ಗ್ಯಾಂಗ್ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗಿದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಆಪರೇಷನ್ ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನೋ ಮಾಹಿತಿಗಳು ಸಿಗ್ತಾ ಇವೆ. ಒಟ್ಟಲ್ಲಿ ಪಾಕಿಸ್ತಾನ ಭಾರತದಲ್ಲಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾನೆ ಇದೆ. ಆದರೆ ನಮ್ಮ ಏಜೆನ್ಸಿಗಳು ಅದೆಲ್ಲವನ್ನು ಕೂಡ ನಿಷ್ಕ್ರಿಯ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಉಗ್ರರನ್ನ ಮಟ್ಟ ಹಾಕೋ ಕೆಲಸವನ್ನು ಕೂಡ ನಮ್ಮ ಭಾರತೀಯ ಸೈನಿಕರು, ಪೊಲೀಸರು, ಏಜೆನ್ಸಿಗಳು ಎಲ್ಲರೂ ಸೇರಿ ಯಶಸ್ವಿಯಾಗಲಿ ಅಂತ ನಾವು ಹಾರೈಸ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ.